ನಮಸ್ಕಾರ. ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನ್ನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತಿನ ಎಪಿಸೋಡ್ ಅಥವಾ ಕಾರ್ಯಕ್ರಮದಲ್ಲಿ ನಾವು ಯೋಗ ಆಫ್ಟರ್ ಡೆಲಿವರಿ ಏನು ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಸೊ ಪೋಸ್ಟ್ ಪ್ರೆಗ್ನೆನ್ಸಿ ಯೋಗ ಏನಾಗುತ್ತೆ, 9 ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ಯೂಟ್ರಸ್ ಅದರ ಸೈಜ್ಗಿಂತ ಆಲ್ಮೋಸ್ಟ್ 10 to 15 ಟೈಮ್ಸ್ ಅಷ್ಟು ಹಿಗ್ಗಿರುತ್ತೆ. ಸೊ ಪೋಸ್ಟ್ ಡೆಲಿವರಿ ಸಾಕಷ್ಟು ತಾಯಿಗಳು ನನ್ನ ಹೊಟ್ಟೆ ಕಮ್ಮಿ ಆಗಿಲ್ಲ, ಏನು ಮಾಡ್ಬೋದು ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೊಟ್ಟೆನ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಬೋದು, ಪೋಸ್ಟ್ ಡೆಲಿವರಿ ಜಾಸ್ತಿ ವೆಯ್ಟ್ ಗೇನ್ ಆಗದೆ ಹಾಗೆ ಹೊಟ್ಟೆನ ಹೇಗೆ ನಾರ್ಮಲ್ ಆಗಿ ಇಟ್ಕೊಳ್ಳೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಯೋಗ ಜೊತೆಗೆ ನಿಮ್ಮ ನ್ಯೂಟ್ರಿಷನ್ ಕೂಡ ಕೌಂಟ್ ಆಗುತ್ತೆ. ಸೊ ಸಾಕಷ್ಟು ನೀವು ವಿಟಮಿನ್ಸ್, ಮಿನರಲ್ಸ್ ಹಾಗೂ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನು ತಗೊಳ್ಬೇಕಾಗತ್ತೆ. ಸೊ ದ್ಯಾಟ್ ಬ್ರೆಸ್ಟ್ ಮಿಲ್ಕ್ ಎನ್ಹ್ಯಾನ್ಸ್ ಆಗಬೇಕಾಗತ್ತೆ. ಸೊ ವೆಯ್ಟ್ ಗೇನ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ 9 ಮಂತ್ಸ್ ಗೇನ್ ಆಗಿರೋ ಅಂಥ ವೆಯ್ಟು ಇಟ್ ವಿಲ್ ಟೇಕ್ ಟೈಮ್, ಸ್ವಲ್ಪ ಕ್ರಮೇಣ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಮಗುಗೆ ಫೀಡ್ ಮಾಡ್ತೀರೋ ನಿಮ್ಮ ವೆಯ್ಟ್ ಅಷ್ಟೇ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಬಟ್ ಹೊಟ್ಟೆ ನಿಮ್ಮದು ರೆಡ್ಯೂಸ್ ಆಗಬೇಕು ಅಂದರೆ ಅದಕ್ಕೆ ನೀವು ಯೋಗ ಮಾಡಲೇಬೇಕಾಗತ್ತೆ. ಇಲ್ಲ ಅಂದರೆ ಅದು ರಿಮೇನ್ ಆಗೋಗುತ್ತೆ, ಹಾಗೆ ಉಳ್ಕೊಂಡು ಬಿಡುತ್ತೆ. ಸೊ ಯಾವಾಗ ಯೋಗ ಮಾಡಬಹುದು, ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆದಮೇಲೆ ಯಾವತ್ತಿಂದ ಯೋಗ ಶುರು ಮಾಡ್ಬೋದು ಅಂತಂದರೆ, ಡೆಲಿವರಿ ಆಗಿ ನಾರ್ಮಲ್ ಡೆಲಿವರಿ ಆದರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇಯಿಂದ ಯೋಗ ಶುರು ಮಾಡ್ಕೋಬೋದು. ಅದು ಎಪಿಸಿಯೋಟಮಿ ಕಟ್ ಆಗಿದ್ರೂ ಕೂಡ ನೀವು ನೆಕ್ಸ್ಟ್ ಡೇನೇ ಯೋಗ ಮಾಡೋಕ್ಕೆ ಶುರು ಮಾಡ್ಬೋದು. ಅಕಸ್ಮಾತ್ ಸಿಸೇರಿಯನ್ ಸೆಕ್ಷನ್ ಆಗಿ ನಿಮ್ಮದು ಡೆಲಿವರಿ ಆಗಿದ್ದರೆ 15 ಡೇಸ್ ಆದ ನಂತರ ಅಥವಾ 1 ಮಂತ್ ಆದ ನಂತರ ನೀವು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಬೇಸಿಕಲಿ ಯೋಗ ಮಾಡಬೇಕಾದ್ರೆ ನಾವು ಬ್ರೀತಿಂಗ್ ಕಡೆಗೆ ಗಮನ ಕೊಡಬೇಕಾಗತ್ತೆ, ಹಾಗೆ ನಿಮ್ಮ ಮೂಮೆಂಟ್ ಸ್ಲೋ ಆಗಿರಬೇಕಾಗತ್ತೆ. ಸೊ ಪೋಸ್ಟ್ ಡೆಲಿವರಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೆಲವೊಬ್ಬರಿಗೆ ಬರೀ 7 ಡೇಸ್ ಇರುತ್ತೆ, ಕೆಲವೊಬ್ಬರಿಗೆ 1 ತಿಂಗಳು ಪೂರ್ತಿ ಇರುತ್ತೆ. ಆದರೂ ಕೂಡ ನೀವು ಯೋಗನ ಮಾಡಬಹುದು. ಸೊ ಇಮಿಡಿಯೇಟ್ಲಿ ನಾರ್ಮಲ್ ಡೆಲಿವರಿ ಆದರೆ ನೆಕ್ಸ್ಟ್ ಡೇಯಿಂದನೇ ಯೋಗ ಶುರು ಮಾಡ್ಕೋಬೋದು. ಸೊ ಅದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸಿ ಟು ಇಟ್ ದ್ಯಾಟ್ ನಿಮ್ಮ ಯೋಗ ಆಸನಗಳು ಸ್ಲೋ ಆಗಿರಲಿ, ಹಾಗೆ ನೀವು ಬ್ರೀತಿಂಗ್ ಕಡೆ ಗಮನ ಕೊಟ್ಟು ಯೋಗ ಮಾಡಿದ್ರೆ ಅತಿ ಉತ್ತಮ. ಸೊ ಮೊದಲನೇದಾಗಿ ವಿ ವಿಲ್ ಡೂ ಸಿಂಗಲ್ ಲೆಗ್ ರೈಸ್ ಬ್ರೀತಿಂಗ್, ಹಾಗೆ ಡಬಲ್ ಲೆಗ್ ರೈಸ್ ಬ್ರೀತಿಂಗ್. ಅದಾದ ನಂತರ ಅನಂತ ಶಯನಾಸನ ಬ್ರೀತಿಂಗ್. ಸೊ ಬೇಸಿಕಲಿ ನಿಮ್ಮ ಯೂಟ್ರಸನ್ನು ಶ್ರಿಂಕ್ ಮಾಡುವಂಥ ಆಸನಗಳು, ಅದೇ ರೀತಿ ನಿಮ್ಮ ಓವ್ಯುಲೇಷನ್ ಪ್ರೊಡಕ್ಷನ್ಗೆ ಫರ್ದರ್ ಹೆಲ್ಪ್ ಆಗಲಿ ಅಂತ ಹೇಳಿ ಯೋಗ ಮಾಡೋದು. ಸ್ಟಾರ್ಟಿಂಗಲ್ಲಿ ಸುಪೈನ್ ಪೊಸಿಷನ್ಗೆ ಬನ್ನಿ. ಕಾಲು 2 ಜೊತೆಗೆ, ಕೈ ಸ್ಟ್ರೆಚ್ಡ್ ಮೇಲೆ. ಸೊ ಇನ್ಹೇಲ್ ಮಾಡ್ತಾ ರೈಟ್ ಲೆಗ್ಗನ್ನು ಮೇಲೆ ತೊಗೊಂಡು ಹೋಗಿ, ಎಕ್ಸೇಲ್ ಮಾಡ್ತಾ ಸ್ಲೋ ಆಗಿ ಕೆಳಗೆ ತೊಗೊಂಡು ಬನ್ನಿ. ಹಾಗೆ ಇನ್ಹೇಲ್ ಮಾಡ್ತಾ ರೈಟ್ ಲೆಗ್ಗನ್ನು ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗೆ. ಈ ರೀತಿ ನೀವು 10 ಸತಿ ಮಾಡ್ಕೊಳ್ಳಿ. ಇನ್ಹೇಲ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಸಾಕಷ್ಟು ಸ್ಲೋ ಆಗಿ ಮಾಡಿ, ಬ್ರೀತಿಂಗ್ ಕಡೆ ಗಮನ ಕೊಡಿ. ಇನ್ಹೇಲ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಈಗ ಲೆಫ್ಟ್, ಇನ್ಹೇಲ್ ಅಪ್, exhale down, inhale up, exhale down, inhale up, exhale down, inhale up, exhale down. ಈಗ ಡಬಲ್ ಲೆಗ್ ರೈಸ್ ಬ್ರೀತಿಂಗ್. ಇನ್ಹೇಲ್ ಅಪ್, ಹೋಲ್ಡ್ ಮಾಡಿ 1 2 3 4 and 5. ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಹೋಲ್ಡ್ 1 2 3 4 5. ಎಕ್ಸೇಲ್ ಡೌನ್, inhale up, hold, normal breathing, exhale
down, inhale, up, exhale and down. ಈ ರೀತಿ 10 ಕೌಂಟನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಅನಂತ ಶಯನಾಸನ ಬ್ರೀತಿಂಗ್. ನಿಮ್ಮ ರೈಟ್ ಸೈಡ್ಗೆ ತಿರ್ಕೊಳ್ಳಿ. ನಿಮ್ಮ ಕೈಯನ್ನು ನಿಮ್ಮ ಕುತ್ತಿಗೆ ಹತ್ತಿರ ಅಥವಾ ತಲೆ ಹತ್ತಿರ ಹೋಲ್ಡ್ ಮಾಡ್ಕೊಳ್ಳಿ. ಬಾಡಿ ಸ್ಟ್ರೈಟ್ ಆಗಿರಬೇಕು. ನಿಮ್ಮ ಲೆಫ್ಟ್ ಹ್ಯಾಂಡನ್ನು ಸಪೋರ್ಟಿಗೆ ತಗೊಳ್ಳಿ ಎದೆ ಮುಂದೆ. ಇನ್ಹೇಲ್ ಆ್ಯಂಡ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಆ್ಯಂಡ್ ಡೌನ್. ಈ ರೀತಿ 10 ಟೈಮ್ಸ್ ರೈಟ್ ಸೈಡ್ ಮತ್ತು 10 ಟೈಮ್ಸ್ ಲೆಫ್ಟ್ ಸೈಡ್. ಈಗ ನಾವು ರೈಟ್ ಸೈಡ್ ಮಾಡೋಣ. ಓಕೆ, ಬಾಡಿ ಸ್ಟ್ರೈಟ್. Inhale up, exhale down, inhale and exhale, inhale and exhale, inhale, hold ಮಾಡಿ. 1 2 3 4 5. Exhale and down. So inhale up, exhale and down. So ಈಗ ಮಕರಾಸನದಲ್ಲಿ ರಿಲ್ಯಾಕ್ಸ್ ಆಗಿ ಕಾಲೆರಡು ಅಗಲ, ಹೀಲ್ಸ್ ಫೇಸಿಂಗ್ ಈಚ್ ಅದರ್, ಕೈ ಇಂಟರ್ಕ್ರಾಸ್ಡ್, ರಿಲ್ಯಾಕ್ಸ್. ಬ್ರೀತಿಂಗನ್ನು ಅಬ್ಸರ್ವ್ ಮಾಡಿ. ಅಬ್ಡಾಮಿನಲ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ತೊಡೆಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಸ್ಲೋಲಿ 2 ಕಾಲನ ಜೊತೆ ಇಟ್ಕೊಂಡು ನೀವು ನಿಮ್ಮ ಕಾಲುಗಳ ಮೇಲೆ ಕೂತ್ಕೊಳ್ಳಿ ವಜ್ರಾಸನದಲ್ಲಿ. ಈಗ ಇನ್ಹೇಲ್ ಮಾಡ್ತಾ ಸ್ವಲ್ಪ ಹಿಂದೆ ಹೋಗಿ, ಎಕ್ಸೇಲ್ ಮಾಡ್ತಾ ಬೆಂಡ್ ಮಾಡಿ ಶಶಂಕಾಸನಕ್ಕೆ ಬನ್ನಿ. ನಾರ್ಮಲಿ ರಿಲ್ಯಾಕ್ಸ್ ಆಗಿ, ನಾರ್ಮಲ್ ಬ್ರೀತಿಂಗ್. ನಿಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ. ನಾರ್ಮಲಾಗಿ ಬ್ರೀತ್ ಮಾಡಿ. ನಿಮ್ಮ ನೇವಲ್ ರೀಜನ್ ಅಥವಾ ಅಂಬಲಿಕಲ್ ರೀಜನ್ ಹತ್ರ ಕಾನ್ಸಂಟ್ರೇಟ್ ಮಾಡಿ. ಜಸ್ಟ್ ಬ್ರೀತ್. ಈಗ ಸ್ಲೋಲಿ ಇನ್ಹೇಲ್ ಆ್ಯಂಡ್ ಕಮ್ ಅಪ್. ಈಗ ನಿಮ್ಮ 2 ಕಾಲುಗಳ ಮಧ್ಯೆ 1 forearm ಡಿಸ್ಟೆನ್ಸ್ ಇಟ್ಕೊಳ್ಳಿ. ನಿಮ್ಮ ಕಾಲು ಮುಂದೆಗಡೆನೂ 1 forearm ಡಿಸ್ಟೆನ್ಸ್ ಆ್ಯಂಡ್ ಲಿಮ್ಸ್ ಮೇಲೆ ನಿಂತ್ಕೊಳ್ಳಿ. ಪ್ರೆಗ್ನೆನ್ಸಿ ಆದಮೇಲೆ ಪೋಸ್ಟ್ ಡೆಲಿವರಿ ಆ್ಯಂಡ್ 3rd ಟ್ರೈಮಿಸ್ಟರಲ್ಲಿ ಯೂಶ್ವಲಿ ಬ್ಯಾಕ್ ಪೇಯ್ನ್ ಕೂಡ ಸಹಜ. ಸ್ಪೆಷಲಿ ಸಿಸೇರಿಯನ್ ಸೆಕ್ಷನ್ ಆಗಿದ್ದರೆ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಇದು ಮಾರ್ಜರಿ ಆಸನ ಮಾಡೋದ್ರಿಂದ ಬ್ಯಾಕ್ ಪೇಯ್ನ್ ರಿಡ್ಯೂಸ್ ಆಗುತ್ತೆ, ಹಾಗೆ ನಿಮ್ಮ ಅಬ್ಡಾಮಿನಲ್ ಟೋನ್ ಆಗುತ್ತೆ. ಸೊ ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಆರ್ಚ್ ಯೋರ್ ಬ್ಯಾಕ್. ಇನ್ಹೇಲ್ ಆ್ಯಂಡ್ ಎಕ್ಸೇಲ್, inhale and exhale, inhale and exhale. ಓಕೆ, ಈಗ ಸ್ಟ್ರೈಟ್ ಈ ರೀತಿ 10 ಟೈಮ್ಸ್ ಮಾಡ್ಕೊಳ್ಳಿ. ಈಗ ರೈಟ್ ಲೆಗ್ಗನ್ನು ಹಿಂದೆ ಹಾಕಿ, ಲೆಫ್ಟ್ ಹ್ಯಾಂಡನ್ನು ಮುಂದೆ ಹಾಕಿ ಬ್ಯಾಲೆನ್ಸ್ ಮಾಡಿ. ನಾರ್ಮಲ್ ಬ್ರೀತಿಂಗ್, ಅಬೌಟ್ 10 ಕೌಂಟ್ಸ್. 1 2 3 4 5 6 7 8 9 10. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಕೈ ಕಾಲನ್ನು ಇಳಿಸಿ. ಈಗ ಸೇಮ್ ಥಿಂಗ್ ಆನ್ ದಿ ಅದರ್ ಸೈಡ್. ರೈಟ್ ಕೈ ಮುಂದೆ, ಲೆಫ್ಟ್ ಕಾಲು ಹಿಂದೆ. ನಾರ್ಮಲ್ ಬ್ರೀತಿಂಗ್. 1 2 3 4 5 6 7 8 9 and 10. ಎಕ್ಸೇಲ್ ಆ್ಯಂಡ್ ಡೌನ್. ಈಗ ಶಶಂಕಾಸನದಲ್ಲಿ ಪುನಃ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಶಶಂಕಾಸನದಿಂದ ನೀವು ಪರ್ವತಾಸನಕ್ಕೆ ಹೋಗಿ 2 ಕಾಲುಗಳ ಜೊತೆಗೆ ಕೈ 2 ಮುಂದೆ ಈಕ್ವಲ್ ಗ್ಯಾಪ್ ಬಿಡಿ. ನೀವು ಎಷ್ಟಾಗತ್ತೋ ಅಷ್ಟು ನಿಮ್ಮ ಕಾಲುಗಳು ಟಚ್ ಆಗಿರಬೇಕು. ಹೀಲ್ಸ್ ಆನ್ ದ ಗ್ರೌಂಡ್, ಲುಕ್ ಬಿಹೈಂಡ್. ನಿಮ್ಮ ಟೋಸನ್ನು ನೋಡಿ. ನಾರ್ಮಲ್ ಬ್ರೀತಿಂಗ್. ಸ್ಟೇ ದೇರ್ ಫಾರ್ ಅಬೌಟ್ 10 ಕೌಂಟ್ಸ್.
10 ಕೌಂಟ್ಸ್ ಆದ ನಂತರ ಸ್ಲೋ ಆಗಿ ಶಶಂಕಾಸನದಲ್ಲಿ ರಿಲ್ಯಾಕ್ಸ್ ಆಗಿ ಈಗ ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಈಗ ಬದ್ಧಕೋಣಾಸನ. ಓಕೆ, ಸೊ ಬದ್ಧಕೋಣಾಸನಕ್ಕೆ ನೀವು 2 ಕಾಲುಗಳನ್ನು ಹೀಗೆ ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ಹತ್ತಿರ ನಿಮ್ಮ ಬಾಡಿ ಹತ್ತಿರ ತೊಗೊಂಡು ಬನ್ನಿ. ದೆನ್ ಸ್ಲೋಲಿ ಸ್ಟಾರ್ಟ್ ಫ್ಲಾಪಿಂಗ್. ನಾರ್ಮಲ್ ಬ್ರೀತಿಂಗ್ ಆ್ಯಂಡ್ ಫ್ಲ್ಯಾಪ್. ಸೊ ಇದರಿಂದ ಏನಾಗುತ್ತೆ, ಏನು ಎಕ್ಸೆಸ್ ಬ್ಲೀಡಿಂಗ್ ಆಗುತ್ತೆ ಅದು ಕಂಪ್ಲೀಟಾಗಿ ಹೋಗುತ್ತೆ, ರೆಮಿನೆನ್ಸ್ ಏನೂ ಇರೋದಿಲ್ಲ. ಸೊ ನಿಮ್ಮ ಯೂಟ್ರಸನ್ನು ಟೋನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನಾರ್ಮಲ್ ಬ್ರೀತಿಂಗ್ ಆ್ಯಂಡ್ ಫ್ಲ್ಯಾಪ್. ಓಕೆ, ಸೊ ಈ ರೀತಿ ನೀವು ಒಂದು 3 to 5 minutes ಫ್ಲ್ಯಾಪ್ ಮಾಡ್ಕೊಳ್ಳಿ. ಓಕೆ, ದೆನ್ ಸ್ಲೋಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ದೆನ್ ಕಮ್ ಬ್ಯಾಕ್, ಸಿಟ್ ಇನ್ ಸುಖಾಸನ. ಸುಖಾಸನ ನಾರ್ಮಲ್ ನೀವು ಹೇಗೆ ಚಪ್ಪಲ್ ಮಕ್ಕಳು ಹಾಕೊಂಡು ಕೂತ್ಕೋತಿರೋ ಆ ರೀತಿ ಸುಖಾಸನ. ಆ್ಯಂಡ್ ಚಿನ್ ಮುದ್ರೆ ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಕಾಲು ಹತ್ತಿರ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಅಬ್ಡಾಮಿನಲ್ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇನ್ಹೇಲ್ ಮಾಡ್ತಾ ಹೊಟ್ಟೆಯನ್ನು ಒಪ್ಪಿಸಿ. ಎಕ್ಸೇಲ್ ಮಾಡ್ತಾ ವಾಪಸ್ ತಗೊಳ್ಳಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಈಗ ಸ್ಲೋಲಿ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡಬೇಕಾದ್ರೆ ಓಂ ಚಾಂಟಿಂಗ್ ಮಾಡಿ 3 times. ಇನ್ಹೇಲ್, ಸ್ಲೋಲಿ ಚಿನ್ ಮುದ್ರನ ರಿಲೀಸ್ ಮಾಡಿ ಕೈ 2 ಉಜ್ಕೊಳ್ಳಿ. ಆ ಹೀಟ್ ಜನ್ರೇಟ್ ಆದಮೇಲೆ ಕೈಗಳನ್ನು ಕಪ್ ಶೇಪ್ ಮಾಡಿ ಕಣ್ಣು ಮೇಲೆ ಎತ್ಕೊಳ್ಳಿ. ಫೀಲ್ ದ ವಾರ್ಮ್ತ್. ಸ್ಲೋಲಿ ರಿಲೀಸ್ ಯೋರ್ ಹ್ಯಾಂಡ್ಸ್. ಓಕೆ, ಸೊ ಯೋಗ ಮಾಡಿದ್ಮೇಲೆ ರಿಲ್ಯಾಕ್ಸೇಷನ್ ಅತ್ಯವಶ್ಯಕ. ಸ್ಪೆಷಲಿ ಪೋಸ್ಟ್ ಡೆಲಿವರಿ ಮಗುಗೆ ನಿದ್ದೆ ಬರ್ತಾ ಇರಲ್ಲ, ಸೊ ಅದರಿಂದ ತಾಯಿಗೆ ಕೂಡ ತುಂಬ ಸ್ಟ್ರೈನ್ ಆಗುತ್ತೆ. ಸೊ ರಿಲ್ಯಾಕ್ಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರಿಲ್ಯಾಕ್ಸೇಷನ್ ಮತ್ತು ಯೋಗ ವಿತ್ ಬ್ರೀತಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಪ್ರೊಲ್ಯಾಕ್ಟಿನ್ ಮತ್ತು ಆಕ್ಸಿಟೋಸಿನ್ ಲೆವೆಲ್ಸ್ ಹೆಚ್ಚಾಗುತ್ತೆ. ಅವೆರಡು ಹಾರ್ಮೋನು ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಎನ್ಹ್ಯಾನ್ಸ್ ಮಾಡೋಕ್ಕೆ ತುಂಬ ಉಪಯುಕ್ತವಾಗದ್ದು. ಸೊ ಇವತ್ತಿನ ಹೆಲ್ತ್ ಟಿಪ್ ಏನಂದರೆ ಮೆಂತ್ಯ ಕಾಳು. ಸೊ ಅದನ್ನು ಗ್ಯಾಲೆಕ್ಟೋಗಾಗ್ ಅಂತ ಕರಿತೀವಿ. ಸೊ ಮೆಂತ್ಯ ಕಾಳು ಏನು ಮಾಡಬೇಕು ಅಂದರೆ 1 ಚಮಚೆ ಮೆಂತ್ಯ ಕಾಳನ್ನು ಬೆಳಗ್ಗೆ ನೀವು 1 ಗ್ಲಾಸ್ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು 2 to 3 minutes ಚೆನ್ನಾಗಿ ಕುದಿಸಿದ್ರೆ ಮೆಂತ್ಯ ಕಾಳು ಮೆತ್ತಗಾಗತ್ತೆ. ಸೊ ಈ 1 ಚಮಚೆ ಮೆಂತ್ಯ ಕಾಳು ಉಬ್ಬದ ಮೇಲೆ ಅಂದರೆ ಬೆಂದಾದ ಮೇಲೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಅದನ್ನು 3 portions ಆಗಿ ಡಿವೈಡ್ ಮಾಡಿಕೊಂಡು ನಿಮ್ಮ ತಿಂಡಿ ಜೊತೆ, ಊಟದ ಜೊತೆ, ರಾತ್ರಿ ಊಟದ ಜೊತೆ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸಪ್ಲಿಮೆಂಟ್ಸ್ ಬೇಕಾಗೋದಿಲ್ಲ. ಹಾಗೆ ನಿಮ್ಮ ಮನಸ್ಸನ್ನು ನೀವು ರಿಲ್ಯಾಕ್ಸ್ ಆಗಿಟ್ಕೊಂಡು ನಿಮ್ಮ ಮಗು ಜೊತೆ ಕನೆಕ್ಷನ್ ಬೆಳೆಸ್ಕೊಂಡಾಗ, ಅಂದರೆ ಟಚ್ ಇಂದ ಮಗು ಜೊತೆ ಕನೆಕ್ಷನ್ ಬೆಳೆಸ್ಕೊಂಡಾಗ ಆಟೋಮ್ಯಾಟಿಕಲಿ ಬ್ರೆಸ್ಟ್ ಮಿಲ್ಕ್ ಎನ್ಹ್ಯಾನ್ಸ್ ಆಗುತ್ತೆ. ಯೋಗ ಮತ್ತು ಡಯಟ್ ಕರೆಕ್ಟಾಗಿ ಮೇಂಟೈನ್ ಮಾಡೋದ್ರಿಂದ ವೆಯ್ಟ್ ಕೂಡ ರಿಡ್ಯೂಸ್ ಆಗ್ತಾ ಹೋಗುತ್ತೆ, ಬಾಡಿ ಕೂಡ ಟೋನ್ ಆಗ್ತಾ ಹೋಗುತ್ತೆ. ಸೊ ನೀವು ಮಗುಗೆ ಹಾಲು ಕುಡಿಸ್ಬೇಕಾದ್ರೂ ಕೂಡ ಬ್ಯಾಕ್ ಸಪೋರ್ಟ್ ತೊಗೊಂಡು ಕುಡಿಸಿದ್ರೆ ಯು ಕ್ಯಾನ್ ಅವಾಯ್ಡ್ ಬ್ಯಾಕ್ ಪೇನ್ ಆಫ್ಟರ್ ಡೆಲಿವರಿ. ಸೊ ನಿಮ್ಮ ಮಗು ಯಾವಾಗ ಮಲ್ಕೊಳ್ಳುತ್ತೋ ಆವಾಗ ಅದ್ರ ಜೊತೆ ಮಲ್ಕೊಳ್ಳಿ, ಅದು ಯಾವಾಗ ಹೇಳುತ್ತೋ ಆವಾಗ ಎದ್ದೇಳಿ. ಸೊ ಫಸ್ಟ್ 3 months to 6 months ನಿಮ್ಮ ಬಾಡಿಗೆ ನೀವು ಚೆನ್ನಾಗಿ ಆರೈಕೆ ಮಾಡಿಕೊಂಡ್ರೆ
ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ವೆಯ್ಟ್ ಗೇನ್, ಉಳಿದೋಯ್ತು ಪ್ರೆಗ್ನೆನ್ಸಿ ಆದಮೇಲೆ ನಾನು ದಪ್ಪ ಆಗಿಬಿಟ್ಟೆ, ಇದು ಎಲ್ಲ ಥಾಟ್ ಬರೋದಿಲ್ಲ ಆವಾಗ. ಸೊ ಹ್ಯಾಪಿ ಮದರ್ಸ್ ಡೇ. ಈ ರೀತಿಯಾದ ಮತ್ತಷ್ಟು ಯೋಗಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.